ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್ಟರ್ಡೇ ನಮ್ಮ ಯಜಮಾನ್ರಿಗೆ ಲೀವ್ ಇದ್ದಿದ್ದರಿಂದ ನಾವು ಎದ್ದೇಳೋದು ತುಂಬಾ ಲೇಟ್ ಆಯಿತು. ನಾನು ಎದ್ದ ತಕ್ಷಣ 2 ಗ್ಲಾಸು ಬೆಚ್ಚಗಿರೋ ನೀರನ್ನ ಕುಡಿದು ನನ್ನ ದಿನನ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಕೇಸಲ್ಲಿ 5:30ಗೆ ಹೇಳೋದ್ರಿಂದ ವೀಕೆಂಡಲ್ಲಿ ಒಂದು ದಿನ ಲೇಟಾಗೆ ಎದ್ದೇಳ್ತೀನಿ. ನಾನಿವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ನೈಟನ್ನೇ ರೈಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ವೆಜಿಟೇಬಲ್ ಎಲ್ಲ ನೈಟನ್ನೇ ಕಟ್ ಮಾಡಿ ಇಟ್ಕೊಂಡೆ. ಯಾಕೆಂದರೆ ನನಗೆ ಗೊತ್ತಿತ್ತು ಮಾರ್ನಿಂಗು ನಾನು ಎದ್ದೇಳೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ನೈಟೇನೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸ್ವಲ್ಪ ಪ್ರಿಪ್ರೇಷನ್ ಇತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ಲಂಚ್ ಟೈಮ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇಲ್ಲ, ಡೈರೆಕ್ಟು ಲಂಚೇ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯಜಮಾನ್ರು ಹೇಳಿದ್ರು ಡೈರೆಕ್ಟು ಲಂಚೇ ಮಾಡ್ಕೊ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ, ನನಗೆ 1 ಗ್ಲಾಸ್ ಬೂಸ್ಟ್ ಕೊಡು ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಟೈಮ್ ಬೀಯಿಂಗ್ ಇವಾಗ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ 1 ಗ್ಲಾಸ್ ಬೂಸ್ಟ್ನ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಫ್ರೈಡ್ ರೈಸ್ನ ರೆಡಿ ಮಾಡೋಣ ಅಂತ ಹೇಳ್ಕೊಂಡು 1 ಗ್ಲಾಸು ಬೂಸ್ಟ್ನ ಮಾಡಿಕೊಂಡೆ. ಮತ್ತು ಇವಾಗ ಲಂಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಬಿಸಿ ಆದಮೇಲೆ ಇದಕ್ಕೆ ಚಿಕ್ಕದಾಗೆ ಕಟ್ ಮಾಡಿರೋ ಆನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಫ್ರೈಡ್ ರೈಸ್ಗೆ, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕೆಂಪುಗಾಗೋ ಥರ ಫ್ರೈ ಮಾಡಿಕೊಂಡು ಇದಕ್ಕೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆರಡೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟೂ ನಮಗೆ ಫ್ರೈಡ್ ರೈಸು ತುಂಬಾ ಟೇಸ್ಟ್ ಬರುತ್ತೆ. ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಗ್ರೀನ್ ಚಿಲ್ಲಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 3 ಚೆನ್ನಾಗಿ ಕೆಂಪಾಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ಥರ ಫ್ರೈ ಮಾಡಿಕೊಂಡ್ರೆ ಫ್ರೈಡ್ ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದಕ್ಕೆ ಚಿಕ್ಕದಾಗೆ ಕಟ್ ಮಾಡಿರೋ ವೆಜಿಟೇಬಲ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಪೊಟೊಟೊ. ವೆಜಿಟೇಬಲ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ವೆಜಿಟೇಬಲ್ನ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ವೆಜಿಟೇಬಲ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನು ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 1/2 ಸ್ಪೂನು ಟರ್ಮರಿಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಮೆಣಸಿನ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ವೆಜಿಟೇಬಲ್ ಜೊತೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನೆಲ್ಲನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ. ಇವಾಗ ಇದಕ್ಕೆ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಬೇಕು. ಈಗಲೇ ಸಾಲ್ಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಲಾಸ್ಟಲ್ಲಿ ಇದಕ್ಕೆ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ಫ್ರೈಡ್ ರೈಸು ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಬ್ಯಾಂಗ್ಳೂರಲ್ಲಿ ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ ಅಲ್ವಾ, ಸೇಮ್ ಅದೇ ಥರ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಟಿವಿನ ನೋಡಿಕೊಂಡು ಊಟನ ಮಾಡ್ತಾಯಿದ್ವಿ. ನಮ್ಮ ಯಜಮಾನ್ರು ನೆಟ್ಫ್ಲಿಕ್ಸಲ್ಲಿ ಬಗೀರಾ ಮೂವಿಯನ್ನು ಹಾಕಿದ್ರು. ಇದು ನೆಟ್ಫ್ಲಿಕ್ಸಲ್ಲಿದೆ ಮೂವಿ. ಇಂಡಿಯಾದಲ್ಲಿರೋರು ಥಿಯೇಟರ್ಗೆ ಹೋಗಿ ನೋಡಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. 1 ಸೆಕೆಂಡ್ ಕೂಡ ನಮಗೆ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ನಮಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ನಾನಂತೂ 3 ಅವರ್ಸು ಕುತ್ಕೊಂಡು ನೋಡಿದೆ. ತುಂಬ ಇಂಟ್ರೆಸ್ಟ್ ಆಗಿತ್ತು ಮೂವಿನ ನೋಡಿ ಆದಮೇಲೆ ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಹೇಳಿದ್ರು ಕನ್ನಡ ಮೂವಿ ರಿಲೀಸ್ ಆಗಿದೆಯಂತೆ ಇಲ್ಲಿ, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು. ಯಾವ ಮೂವಿ ಅಂತ ಕೇಳಿದೆ. ಶಿವರಾಜ್ ಕುಮಾರ್ದು ರಣಗಲ್ಲು ಮೂವಿ ರಿಲೀಸ್ ಆಗಿದೆ, ಬಾ ಅಂತ ಹೇಳಿದ್ರು. ನಾನಂತೂ ಬೇಗ ರೆಡಿಯಾಗಿ ತುಂಬ ದಿನ ಆಗಿತ್ತು ಥಿಯೇಟ್ರಲ್ಲಿ ಹೋಗಿ ಮೂವಿ ನೋಡಿ. ಅಂದರೆ ಕನ್ನಡ ಮೂವಿನ ನೋಡಿ ತುಂಬ ದಿನ ಆಯಿತು. ಲಾಸ್ಟು ಒಂದು ಮಲಯಾಳಂ ಮೂವಿಗೆ ಹೋಗಿದ್ವಿ. ಮಲಯಾಳಂ ಮೂವಿ ಎಲ್ಲ ಹಾಕ್ತಾ ಇರ್ತಾರೆ, ಆದರೆ ನಮ್ಮ ಕನ್ನಡ ಮೂವಿನೇ ತುಂಬ ಕಡಿಮೆ ಇಲ್ಲಿ ಹಾಕೋದು. ನಾವು ಈಗಿರೋ ಜಾಗದಲ್ಲಿ ಕರ್ನಾಟಕದವರು ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಇಲ್ಲಿ ಮೂವಿನ ಹಾಕೋದು ತುಂಬ ಕಡಿಮೆ. ಇಲ್ಲ ಅಂದರೆ ನಾವು ನೆಟ್ಫ್ಲಿಕ್ಸಲ್ಲಿ ನೋಡ್ಕೊತೀವಿ, ಆದರೆ ಥಿಯೇಟರಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಬೇಗ ಬಂದ್ವಿ. ನಮ್ಮ ಯಜಮಾನ್ರು ನೋಡಿ ಟಿಕೆಟ್ನ ತೊಗೊಳ್ತಾ ಇದ್ದಾರೆ. ನಾವು 3 ಜನ ಹೋಗ್ತಾ ಇದ್ದೀವಿ. ನಾವಿಬ್ಬರು ಮತ್ತು ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ಬರು, ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಕನ್ನಡ ಬರಲ್ಲ. ನಮ್ಮ ಜೊತೆ ಸೇರಿದ್ಮೇಲೆ ಸ್ವಲ್ಪ ಅರ್ಥ ಆಗುತ್ತೆ. ನಾವಿಬ್ಬರು ಯಾವಾಗಲೂ ಕನ್ನಡದಲ್ಲೇ ಮಾತಾಡೋದ್ರಿಂದ ಅವ್ರು ನಮ್ಮ ಜೊತೆನೇ ಇರ್ತಾರೆ ಅಲ್ವಾ. ಸೊ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗೂ ಸರಿಯಾಗಿ ಗೊತ್ತಿಲ್ಲ, ಅರ್ಥ ಆಗ್ಬೋದು. ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಸಿನಿಮಾ ಸ್ಟಾರ್ಟ್ ಆಗಿದೆ, ಹೋಗೋಣ. ಮೂವಿ ಟೈಮ್ ಆಗಿತ್ತು, ಆದರೆ ಮೂವಿ ಮಾತ್ರ ಇನ್ನೂ ಸ್ಟಾರ್ಟೇ ಆಗಿರಲಿಲ್ಲ. ಯಾರೂ ಬಂದಿರಲಿಲ್ಲ. ನಾನು ಅಂದ್ಕೊಂಡೆ ಇನ್ನೇನು ಸ್ಟಾರ್ಟ್ ಆಗ್ಬೋದು, ಇನ್ನೂ ಯಾರೂ ಬಂದಿಲ್ಲ ಅಲ್ವಾ, ಇನ್ನೇನೆಲ್ಲ ಬರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಯಾರೂ ಬಂದಿಲ್ಲ. ನಾವು 3 ಜನ ಬಂದಿದ್ದಕ್ಕೆ ಅವರು ಮೂವಿನ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸುತ್ತೆ.
ಸ್ವಲ್ಪ ಟೈಮ್ ಆದಮೇಲೆ ಬರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಆದರೆ ಜನ ಯಾರೂ ಬಂದಿಲ್ಲ. ನಾವು 3 ಜನನೇ ಹೋಗಿ ನೋಡಿದ್ವಿ. ಮೂವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗಂತೂ ಒಂದೇ ದಿನದಲ್ಲಿ ನಾವು 2 ಮೂವಿನ ತುಂಬ ಚೆನ್ನಾಗಿರೋ ಮೂವಿನ ನೋಡಿದ್ವಿ. ನಮ್ಮಿಬ್ರಿಗೂ ತುಂಬ ಇಷ್ಟ ಆಯಿತು ಮೂವಿ. ಇಡೀ ಥಿಯೇಟ್ರಲ್ಲಿ ನಾವು 3 ಜನ ಇದ್ದಿದ್ದರಿಂದ ನಮ್ಮ ಯಜಮಾನ್ರಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಊರ ಥರ ವಿಸಿಲೆಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಯಾರೂ ಇರಲಿಲ್ಲ ಅಲ್ವಾ ಥಿಯೇಟರಲ್ಲಿ, ನಾವು 3 ಜನ ಇದ್ದಿದ್ದು. ನನಗಂತೂ ಈ ಮೂವಿ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಅಳುನೂ ಬಂತು. ಸಿಸ್ಟರ್ ಸೆಂಟಿಮೆಂಟು ತುಂಬಾ ಇದೆ ಈ ಮೂವಿಯಲ್ಲಿ. ನಂಗೆ ತುಂಬ ಬೇಜಾರಾಯಿತು ಈ ಸೀನ್ನ ನೋಡಿ. ಮತ್ತು ಇನ್ನೊಂದೇನು ಬೇಜಾರು ಅಂದರೆ ಯಾರೂ ಇರಲಿಲ್ಲ ಗೊತ್ತಾ ಮೂವಿಗೆ. ಪಾಪ ಅವರು ಹೇಗೆ ಓಡಿಸ್ತಾರೆ ಮೂವಿನ. ಯಾಕೆ ಇಲ್ಲಿ ಕನ್ನಡ ಮೂವಿನ ಹಾಕಲ್ಲ ಅಂತ ಗೊತ್ತಾಯಿತು. ಯಾರೂ ಬರಲ್ಲ ಅಲ್ವಾ, ಹಾಗಾಗಿ ಕನ್ನಡ ಮೂವಿನ ಹಾಕಲ್ಲ. ನಮಗಂತೂ ಮೂವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಮೂವಿನೂ ಅಷ್ಟೇ, 1 ಸೆಕೆಂಡ್ ಕೂಡ ನಮಗೆ ಬೋರ್ ಹೊಡೆಯಲ್ಲ, ಅಷ್ಟು ಚೆನ್ನಾಗಿತ್ತು ಮೂವಿ. ನಾವು ಮೂವಿನ ಮುಗಿಸ್ಕೊಂಡು ಹೋಟೆಲ್ಗೆ ಬಂದ್ವಿ. ತುಂಬ ಲೇಟ್ ಆಗಿತ್ತು. ಇಲ್ಲೇ ಊಟ ಮಾಡಿ ಹೋಗ್ಬಿಡೋಣ ಅಂತ ಬಂದ್ವಿ. ಈ ಪಾಪು ನನಗೆ ನೋಡ್ತಾ ಇತ್ತು. ತುಂಬ ಕ್ಯೂಟಾಗಿತ್ತು ಪಾಪು. ಎತ್ಕೊಳ್ಳೋಣ ಅಂತ ಅಂದರೆ ಇಲ್ಲಿ ರೂಲ್ಸ್ ಪ್ರಕಾರ ಮಕ್ಕಳನ್ನ ನಾವು ಬೇರೆಯವರು ಮುಟ್ಟುವಂಗಿಲ್ಲ. ಊರಲ್ಲಾಗಿದ್ದರೆ ಕೇಳ್ಬಿಟ್ಟಾದರೂ ಆ ಪಾಪುನ ಎತ್ಕೊಂಡು ಇದೆ. ಅಷ್ಟು ಕ್ಯೂಟಾಗಿತ್ತು. ನಾವು ಊಟನ ಆರ್ಡ್ರ್ ಮಾಡಿದ್ವಿ. ನಾನು ನೂಡಲ್ಸ್ನ ಆರ್ಡ್ರ್ ಮಾಡಿದ್ದೆ. ನಮ್ಮ ಯಜಮಾನ್ರು ಮತ್ತೆ ಫ್ರೈಡ್ ರೈಸ್ನೇ ಆರ್ಡ್ರ್ ಮಾಡಿದರು. ನನಗಂತೂ ಮಧ್ಯಾಹ್ನನೂ ಅದೇ ತಿಂದಿದ್ದೆ. ಮತ್ತೆ ಇದೇ ಯಾರು ತಿಂತಾರೆ ಅಂತ ಹೇಳಿ ನಾನು ನೂಡಲ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮತ್ತು ಪರೋಟ ಮತ್ತು ಚಿಕನ್ ಫ್ರೈನ ಆರ್ಡ್ರ್ ಮಾಡಿದರು. ಇವರು ಯಾವಾಗಲೂ ಚಾರ್ಕೋಲ್ನ ಆರ್ಡ್ರ್ ಮಾಡ್ತಾರೆ. ಇದೇ ಫಸ್ಟು ನಾವು ವೆಜ್ನ ಆರ್ಡ್ರ್ ಮಾಡಿರೋದು. ವೆಜ್ಜು ಇಲ್ಲಿ ಇವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತ ಅನಿಸುತ್ತೆ. ವೆಜ್ ಊಟ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾವು ಮನೆಗೆ ರೀಚ್ ಆಗುವಷ್ಟರಲ್ಲಿ 11:30 ಆಯಿತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.